ಗೋಪಾಲ ನಾಳೆ ಕೊಡ್ತೀನಿ ಬಿಡು. 50 ರೂಪಾಯಿ ತಾನೆ ಟೊಮೊಟೊ ದುಡ್ಡು. ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗೂ ಚಿಡಿದ್ ಬಿಡ್ತದಪ್ಪ. ಹೌದ್ಲಾ? ಇನ್ನೊಂದು ವಾರ ಬಿಟ್ಟು ಕಟಿಂಗ್ ಮಾಡಿಸು, ಕರೆಕ್ಟ್ ಆಗಿದೆ. ಅಲ್ಲಿ ನೋಡ ದಿಲೀಪ ಬರ್ತವನೆ. ನಾನು ಅವನ ಹತ್ರ ಮಾರ್ಕೆಟ್ ವರ್ಗು ಡ್ರಾಪ್ ಹಾಕ್ಸ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡ್ತೀನಿ. ಬರ್ಲಾ? ಅವನು ಕಿವುಡ, ನೀನು ಕಿವುಡ. ಅವನ ಹತ್ರ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೆಂಗೋ ಹೇಳ್ತೀಯಾ? ಇಷ್ಟೊತ್ತಿಗೆ ಊಟ ಬೇಡ ಕಣೋ, ಇನ್ನು ಮನೆಗೆ ಹೋಗಿ ಸ್ವಲ್ಪ ಲೈಟ್ ಆಗಿ ತಗೊಂಡು ಆಮೇಲೆ ಊಟ ಮಾಡ್ತೀನಿ. ಬಾ ಹಂಗೆ ಮಾತಾಡ್ಸ್ಕೊಂಡು ದಿಲೀಪನ್ನ. ಯಾಕೆ ಇಬ್ರು ನನ್ಗೆ ಅಡ್ಡ ಹಾಕಿದೀರಾ? ಮಂಜ ಮಾರ್ಕೆಟ್ ಕಡೆ ಹೋಗ್ಬೇಕಂತೆ, ದಾರಿಯಲ್ಲಿ ಹೋಗ್ತಾನೆ, ಬಿಟ್ಬಿಟ್ಟು ಹೋಗು. ಅಯ್ಯೋ ಇಷ್ಟು ಬೇಗಣ? ಬೇಡ ಗಣ ಗೋಪಿ, ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ಸಿಕ್ಕಣ್ಣ. ಒಳ್ಳೆ ಕೂಡ್ ಬಡ್ಡಿ ಮಗ, ಇಬ್ರು ಸರಿಯಾಗಿದ್ದೀರಾ. ಅವನು ಟೊಮೊಟೊ ಕಾಸು ಕೊಟ್ಟಿಲ್ಲ ಅಂತ ಬೈತಾ ಇದ್ದಾನೆ. ಲೋ ದಿಲೀಪ, ನೀನೇನಾದ್ರು ಮಾರ್ಕೆಟ್ ಕಡೆ ಹೋಗ್ತಾ ಇದ್ರೆ ನನ್ನಲ್ಲಿ ಸರ್ಕಲ್ ಡ್ರಾಪ್ ಹಾಕ್ಬಿಟ್ಟು ಹೋಗೋ, ನಮ್ಮ ಮನೆಗೆ ಹೋಗ್ಬೇಕು. ಲೇ ಇಲ್ಲ ಕಣ ಮಂಜ, ನಾ ಆ ಕಡೆ ಹೋಗಲ್ಲ, ನಾ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ, ಬೇಕಾದ್ರೆ ಬಾ ನಿನ್ ಡ್ರಾಪ್ ಮಾಡ್ತೀನಿ. ಹೌದಾ? ನಾನೆಲ್ಲೋ ಮಾರ್ಕೆಟ್ ಕಡೆ ಹೋಗ್ತಾ ಇದ್ಯಾ, ಹಂಗೆ ಡ್ರಾಪ್ ಕೇಳೋಣ ಅಂತ ಕೈ ಅಡ್ಡ ಹಾಕ್ದೆ ಅಷ್ಟೇ. ಸರಿ ಆಯ್ತು, ನೀನು ಹೋಗು. ಸರಿ ಬರ್ತೀನಿ ಕಣೋ ಗೋಪಿ, ಆಮೇಲೆ ಕೆಲಸ ಮುಗಿಸ್ಕೊಂಡು ಫೋನ್ ಮಾಡ್ತೀನಿ. ನೀನ್ ಫೋನ್ ಮಾಡಿದ್ರು ನಾನ್ ಹೇಳೋದ್ ನಿನ್ ಕೇಳ್ಸಲ್ವಲ್ಲ. ನಿಮ್ಮಿಬ್ಬರು ಸವಾಸ ಸಾಕಪ್ಪ ಸಾಕು. ದೇವಸ್ಥಾನಕ್ಕೆ ಹೋಗೋಣ ಅಂತೀಯಾ? ಸರಿ ಆಯ್ತು. ದಿಲೀಪ, ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ, ನೀನು ಹೋಗ. ಏನು ಬೇಡ, ನೀನ್ ಹೋಗು, ನಾನು ಮನೆಗೆ ಹೋಗ್ತೀನಿ.